ಹೇಳ್ತಾ ಇದ್ಯಾ? ಸೈನ್ ಮಾಡಿದ ಡಿವೋರ್ಸ್ ಪೇಪರ್ಸ್ನ ಹರಿದ ಹಾಕಿದ್ಯಾ? ಹೌದು, ಬರೀ ಹರಿದಾಕಿದ್ದಲ್ಲ, ಹರಿದು ಬಿಸಾಕದೆ. ಡಿವೋರ್ಸ್ ಪೇಪರ್ಸ್ ಎಲ್ಲಿದೆ ಅಂತ ಕೇಳಿದಾಗ ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಹುಡುಕ್ ಕೊಡ್ತೀನಿ ಅಂತೆಲ್ಲ ನೀನ್ ಹೇಳಿದ್ ಸುಳ್ಳ? ಹೌದು. ಯಾಕೆ? ದೀಪ ಅವ್ರನ್ನ ಇಷ್ಟ ಇಲ್ಲದೆ ಮದುವೆ ಅದೇ ನಿಜ. ಅವರಲ್ಲಿರೋ ಒಳ್ಳೆ ತಂದಿಂದ ಮನೇಲಿರೋ ಎಲ್ರ ಮನ್ಸನ್ನು ಗೆಲ್ತಾ ಬಂದ್ರು. ಅವರಲ್ಲಿ ನಾನು ಬೆರೀತಾ ಹೋದೆ. ಅವ್ರು ಒಂದಿನ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಕೈ ಕಾಲು ಆಡ್ತಿರ್ಲಿಲ್ಲ. ಅದಕ್ಕೆ ನಾನು ಅವ್ರ ಮೇಲೆ ಅಷ್ಟು ಡಿಪೆಂಡ್ ಆಗಿದ್ದೆ. ನಾನು ಬೆಳಗ್ಗೆ ಎದ್ದಾಗಿಂದ ಹಿಡಿದು ನನ್ನ ಸ್ನಾನ, ಪೂಜೆ, ತಿಂಡಿ, ನಾನು ಆಫೀಸಿಗೆ ಹೋಗಿ ವಾಪಸ್ ಬಂದ್ಮೇಲೆ ನನಗೆ ಏನು ಬೇಕು ಬೇಡ ಎಲ್ಲದನ್ನೂ ಅಷ್ಟು ನೀಟಾಗಿ ನೋಡ್ಕೊಳ್ತಾ ಇದ್ರು. ನಾನು ಚಿಕ್ಕವನಿದ್ದಾಗ ನನ್ನ ಮೇಲೆ ನೀವು ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ರು ಅಷ್ಟೇ ಪ್ರೀತಿ ಕಾಳಜಿನ ದೀಪ ಅವರು ತೋರ್ಸಕ್ ಶುರು ಮಾಡಿದ್ರು. ದೀಪ ಅವ್ರು ನಂಗೆ ಎಷ್ಟೆಲ್ಲ ಸೇವೆ ಮಾಡಿದ್ರು, ನನ್ನ ಕೋಪ ಬಂದಾಗ ನಾನು ಅವ್ರಿಗೆ ಬೈದು ಬಿಡ್ತಾ ಇದ್ದೆ. ಆದ್ರೂ ಅವ್ರು ಏನು ಬೇಜಾರು ಮಾಡ್ಕೊಳ್ದೆ ನಾನು ಹಿಂದೆನೆ ಬರ್ತಾ ಇದ್ರು. ಅವರಲ್ಲಿರೋ ಮುಗ್ಧತೆ ಯಾರಿಗಿಷ್ಟ ಆಗಲ್ಲ. ಅದಕ್ಕೆ ನನಗೂ ಅದೇ ಇಷ್ಟ ಆಗಿತ್ತು. ಅದಕ್ಕೆ ಸೈನ್ ಆಗಿದ್ದ ಡಿವೋರ್ಸ್ ಪೇಪರ್ಸ್ನ ನಾನೇ ಹರಿದು ಬಿಸಾಕ್ತೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಇದೆ. ಅದೇ ಕಾರಣಕ್ಕೆ ನಾನು ಅವ್ರನ್ನ ಕೊನೆವರೆಗೂ ಒಳ್ಳೆ ಫ್ರೆಂಡ್ ಆಗಿ ನೋಡೋಕೆ ಇಷ್ಟಪಡ್ತೀನಿ. ಆ ಫ್ರೆಂಡ್ಶಿಪ್ನ ಡಿವೋರ್ಸ್ ಇಂದ ಮುರಿಯಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ಮುಗಿಸಿ. ಇದು ನನ್ನ ರಿಕ್ವೆಸ್ಟ್. ಬೇಕಾದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅದಕ್ಕೆ ಅಂದ್ರೆ ಇನ್ ಮುಂದೆ ನೀನು ದೀಪನ್ ಜೊತೆನೇ ಇರ್ತೀಯಾ? ಹೌದು. ನೀನ್ ನನ್ನ ಮಾತು ಕೇಳ್ತೀಯ ಅಂತ ಅನ್ಕೊಂಡು ಎಸ್ ಐ ನಾಗರಾಜ್ ಅವ್ರ ಮನೆಗೆ ಸಂಬಂಧ ಬೆಳ್ಸಕ್ಕೆ ಅಂತ ಹೋದ್ನಲ್ಲ ಚಿರು. ಅವ್ರ ಮಗಳು ನಿನಗೆ ಎಲ್ಲಾ ರೀತಿಯಲ್ಲೂ ಸೂಟ್ ಆಗ್ತಾಳೆ ಅಂತ ಆಸೆ ಪಟ್ಟೆ. ಆದ್ರೆ ನಿನ್ನಿಂದ ನನ್ನ ಆಸೆ ಎಲ್ಲ ನುಚ್ಚಿದೋರಾಯ್ತು. ನನ್ನಿಂದ ಏನೇ ತಪ್ಪಾಗಿದ್ರು, ನಿಮ್ಮ ಮನಸ್ಸಿಗೆ ಏನೇ ನೋವಾಗಿದ್ರು, ದಯವಿಟ್ಟು ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ತೆ. ದಯವಿಟ್ಟು ನಾನು ಕ್ಷಮಿಸಿ. ಹಾಗಾದ್ರೆ ನೀವು ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ? ಇಲ್ಲ, ಫ್ರೆಂಡ್ ಅನ್ನೋ ಸ್ಥಾನ ಕೊಟ್ಟಿದ್ದೀನಲ್ವಾ. ಫ್ರೆಂಡ್ಸ್ ಆಗಿದ್ದಾಗ್ಲೂ ಜಗಳ ಆಡಬಾರ್ದಂತೇನಿಲ್ಲ ಅಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಸಂಜನಾನ ಮದ್ವೆ ಆಗ್ಲೇಬೇಕು. ಆಗಲ್ಲ. ನೀವು ಸಂಜನಾನ ಮದ್ವೆ ಆಗೋಕೆ ಒಪ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಬೇಡ್ಕೋತಿದ್ದೀನಿ. ನೀವು ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಜೀವಂತವಾಗಿರಲ್ಲ. ನಿಮ್ಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಏನೇನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ನೀವು ಮದ್ವೆ ಆಗ್ಲಿಲ್ಲ ಅಂದ್ರೆ ಗ್ಯಾರಂಟಿ ಹುಚ್ಚಿಡಿಯುತ್ತೆ. ಆ ಹುಚ್ಚಲ್ಲಿ ನನ್ನ ಜೀವನೂ ಹೋಗುತ್ತೆ. ಅದ್ ನಿಮ್ಗೆ ಇಷ್ಟನಾ? ಇವಳು ಸಾಮಾನ್ಯದವಳು ಅಲ್ಲಪ್ಪ. ಹೇಳಿದ ಕೆಲ್ಸನ ಮಾಡೇ ಮಾಡ್ತಾಳೆ. ಹೀಗೂ ದೀಪನ್ನ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂದ್ಮೇಲೆ ಬೇರೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಿನ್ಗೇನ್ ಸಮಸ್ಯೆ? ಕೊನೆ ಸಲ ಕೇಳ್ತಿದ್ದೀರಿ. ನೀವು ಸಂಜನಾ ನಮ್ಮ ಮದ್ವೆ ಆಗೋಕೆ ಒಪ್ಲಿಲ್ಲ ಅಂದ್ರೆ ನಿಮ್ ಪಾಲಿಗೆ ನಾನಿಲ್ಲ. ಈ ಕ್ಷಣನೇ ನಾನು ಸತ್ತೋದೆ ಅಂತ ಅನ್ಕೊಳ್ಳಿ. ನಾನು 3 ಎಣ್ಸೋದ್ರಲ್ಲಿ ನೀವು ಹೂ ಅನ್ಬೇಕು. ಇಲ್ಲಾಂದ್ರೆ
ನನ್ನ ಮುಖ ನೀವು ಯಾವತ್ತೂ ನೋಡಲ್ಲ, ನಾನು ನಿಮ್ಮ ಮುಖ ನೋಡಲ್ಲ. ಈಗಿಂದ ಈಗಲೇ ದೂರ ಹೊರಟೋಗ್ತೀನಿ. ನಾನು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹೇಳೋ ಮಾತನ್ನ ನೀವು ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು 2 3